ನಮಸ್ಕಾರ. ಹಾಯ್ ಗುಲ್ಬರ್ಗ ಯೂಟ್ಯೂಬ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸಂಗರಾಜ್ ವಾಲಿಕರ್. ಬಂಧುಗಳೇ, ಇಂದು ನಮ್ಮ ಕಲಬುರಗಿಯ ಜಿಲ್ಲಾ ನ್ಯಾಯಾಲಯದಲ್ಲಿ ನಡೆದಂಥ ಸ್ವಾತಂತ್ರ್ಯ ದಿನಾಚರಣೆಯ ವಿವರ ನೋಡಿ. ಗೌರಕ್ಷೆ ಸಾವಧಾನ್, ಗೌರಕ್ಷೆ ಬಲಕ್ಕೆ ಸರಿ ಹೊಂದಿಸಿ, ಅಪ್ ಅಪ್, ಗೌರಕ್ಷೆ ಮುಂದೆ ನೋಡಿ, ಗೌರಕ್ಷೆ ರಾಷ್ಟ್ರಗೀತೆಯನ್ನು ಆರಂಭಿಸಿ. ಹೆಕ್ಸರ್ ಒಂದೇ ಮಾತರಂ. ಸಿಂಗರಿಸಲ್ಪಟ್ಟ ಭಾರತಾಂಬೆಯ ಚರಣ ಕಮಲಗಳಿಗೆ ನಮಿಸುತ್ತಾ ನಾವಿಂದು ವಿಶಿಷ್ಟ ರೀತಿಯಲ್ಲಿ 80ನೇ ಸ್ವತಂತ್ರ ದಿನಾಚರಣೆಯನ್ನ ಆಚರಿಸುತ್ತಿದ್ದೇವೆ. ಆದ್ದರಿಂದ ವೇದಿಕೆಯ ಮೇಲಿರುವ ಪೂಜೆ ಮೊದಲೇ ಮಾಡಿದ್ದಾರೆ. महात्मा गांधी जी के, जवाहरलाल नेहरू के, ಸರ್ದಾರ್ ವಲ್ಲಭಾಯ್ ಪಟೇಲ್ ಕೆ. ಅನೇಕ ತ್ಯಾಗ ಬಲಿದಾನಗಳ ಸ್ವರೂಪವಾದಂತ ನಮ್ಮ ರಾಷ್ಟ್ರ ಧ್ವಜವನ್ನ ನೋಡಿಕೊಂಡು ನಾವು ರಾಷ್ಟ್ರಗೀತೆಯನ್ನ ಹಾಡುವುದರ ಮೂಲಕ ರಾಷ್ಟ್ರ ಧ್ವಜವನ್ನು ನೆರವೇರಿಸಿಕೊಟ್ಟಂತ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಿಗೆ ಅಭಿನಂದನೆಗಳು. ಪ್ಲಸ್ ಡಿಸ್ಪರ್ಸ್. ಗೌರಕ್ಷೆ ರಾಷ್ಟ್ರಗೀತೆಯನ್ನು ಆರಂಭಿಸಿ. ಎಕ್ಸರ್ ರಾಷ್ಟ್ರಗೀತೆ. ಸತ್ತರೆ ಕೈಯಲ್ಲಿ ಕೋಲ ಹಿಡಿದ ವ್ಯಕ್ತಿಯೊಬ್ಬ ಸರಸರನೆ ಮುಂದಕ್ಕೆ ಸಾಗುತ್ತಿದ್ದಾನೆ. ಆತನ ಹಿಂದೆ ಸಹಸ್ರ ಸಂಖ್ಯೆಯಲ್ಲಿ ಜನ ಸಾಗುತ್ತಿದ್ದಾರೆ. ಅವರೆಲ್ಲರ ಬಾಯಲ್ಲಿ ಒಂದೇ ಒಂದು ಮಂತ್ರ, ಚಲೇ ಜಾವ್ ಚಲೇ ಜಾವ್. ಒಂದೇ ಮಾತರಂ ಒಂದೇ ಮಾತರಂ. ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಹೋರಾಡಿ ಗಾಂಧೀಜಿಯವರ ನೇತೃತ್ವದಲ್ಲಿ ಹೋರಾಡಿದಂಥ ಈ ಒಂದು ಸ್ವಾತಂತ್ರ್ಯ ದಿನದ ಈ ಒಂದು ಸುದಿನ ತಂದು ಎಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಸ್ವಾತಂತ್ರ್ಯ ಎಂದರೆ ನಮ್ಮ ಇಚ್ಛೆಯಂತೆ ಬದುಕುವುದಲ್ಲ ಅಥವಾ ವರ್ತಿಸುವುದು ಅಲ್ಲ. ನಿಜವಾದ ಸ್ವಾತಂತ್ರ್ಯ ಎಂದರೆ ದೇಶದ ಸಾರ್ವಭೌಮತ್ವವನ್ನು ಇತಿಹಾಸಕಾರರು ಹೇಳ್ತಾರೆ, ಇತಿಹಾಸ ತಿಳಿದವನು ಮಾತ್ರ ಇತಿಹಾಸವನ್ನು ಸೃಷ್ಟಿಸಲು ಸಾಧ್ಯ ಅಂತ. ಬ್ರಿಟಿಷರನ್ನು ಭಾರತದಿಂದ ಹೊರದೂಡಿಸಲು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಒಗ್ಗೂಡುತ್ತಾರೆ. ಉದಾಹರಣೆಗೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲು ಸೈನ್ಯ ಕಟ್ಟಿದ ಸುಭಾಷ್ ಚಂದ್ರ ಬೋಸ್,
ಶತ್ರುವಿನ ನೆಲದಲ್ಲಿ ದೇಶ ಪ್ರಸಿದ್ಧರಾಗಿದ್ದ ಭಗತ್ ಸಿಂಗ್, ಉಕ್ಕಿನ ಮನುಷ್ಯನೆಂದೇ ಖ್ಯಾತಿ ಪಡೆದ ಸರ್ದಾರ್ ವಲ್ಲಭಾಯಿ ಪಟೇಲ್, ಅಪ್ರತಿಮ ಕ್ರಾಂತಿಕಾರಿ ಚಂದ್ರಶೇಖರ್ ಆಜಾದ್, ನ್ಯಾಯ ನೀತಿ ನಿಷ್ಠೆಗೆ ಹೆಸರಾದ ಮಹಾತ್ಮ ಗಾಂಧೀಜಿ, ಜವಾಹರಲಾಲ್ ನೆಹರು, ಲಾಲಾ ಲಜಪತ್ ರಾಯ್, ಮಂಗಲ್ ದೇಶಪಾಂಡೆ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಬಿಪಿನ್ ಚಂದ್ರ ಪಾಲ್, ಅದರಂತೆ ಮಹಿಳಾ ಸ್ವತಂತ್ರ ಹೋರಾಟಗಾರ್ತಿಯರಾದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಬೇಗಂ ಹಜರತ್ ಮಹಲ್, ಅನಿಸಬೆಂಟ್, ದುರ್ಗಾಬಾಯಿ ದೇಶ್ಮುಖ್ ಇನ್ನೂ ಕೆಲವರು ಬ್ರಿಟಿಷರ ವಿರುದ್ಧ ಹೋರಾಡಿ ವೀರ ಮರಣವನ್ನು ಹೊಂದಿದರು. ಈ ಸ್ವತಂತ್ರ ಸಂಗ್ರಾಮ ಅಥವಾ ಸಿಪಾಯಿ ದಂಗೆ ಪ್ರಾರಂಭವಾಯಿತು 1948ರಿಂದ 1942ರವರೆಗೆ ನಡೆದ ಅಸಹಕಾರ ಚಳುವಳಿ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ಕ್ವಿಟ್ ಇಂಡಿಯಾ ಚಳುವಳಿ, ಉಪ್ಪಿನ ಸತ್ಯಾಗ್ರಹ, ಚೌರಿ ಚೌರ ಘಟನೆ ಇತ್ಯಾದಿ ಆದ ನಂತರ ಬ್ರಿಟಿಷರು ನಮಗೆ 1947ರ ಆಗಸ್ಟ್ 14ರಂದು ಮಧ್ಯರಾತ್ರಿ 12 ಗಂಟೆಗೆ ಸ್ವಾತಂತ್ರ್ಯವನ್ನು ಕೊಟ್ಟರು. ಸರ್ಕಾರಿ ಅಧಿವೇಶಕರೇ, ಸಹಸ್ರ ಪ್ರಸಿದ್ಧಿಗಳ ತ್ಯಾಗ ಮತ್ತು ಬಲಿದಾನವನ್ನು ನಾವೆಲ್ಲರೂ ಮನಸಾರೆ ನೆನೆಯಬೇಕಾಗಿದೆ. ಈ ಸ್ವಾತಂತ್ರ್ಯವನ್ನು ಪಡೆಯಲು ನಮ್ಮ ಪೂರ್ವಜರು ಪಟ್ಟ ಕಷ್ಟದ ಬಗ್ಗೆ ನಮ್ಮೆಲ್ಲರಲ್ಲಿ ಪೂರ್ಣ ಪ್ರಮಾಣದ ಪ್ರಜ್ಞೆ ಮೂಡಿಬರಬೇಕಿದೆ. ಸ್ವತಂತ್ರವಾಗಿದ್ದ ಬದುಕು ಸ್ವತಂತ್ರವಾಗಲು ನಮ್ಮ ಪೂರ್ವಜರು ಅಂದಿನ ಬ್ರಿಟಿಷರೊಂದಿಗೆ ಮಾಡಿದ ಹೋರಾಟಗಳು ಇಂದು ನಮಗೆ ಸಿಕ್ಕ ಫಲವಾಗಿದೆ.